ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿಯವರ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿಯವರು ಕೆಲವೊಂದಿಷ್ಟು ವಿಚಾರಗಳಲ್ಲಿ ತುಂಬ ಬೇಜಾರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ವಿಲನ್ ಆಗಿದ್ದಾರೆ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅವರೀಗ ಬಿಗ್ ಬಾಸ್ ಮನೆಯಲ್ಲಿ ನಾನು ಊಟನೇ ಮಾಡಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಳ್ತಾನೂ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ್ಯಾವ ವಿಚಾರಕ್ಕೆ ಅಶ್ವಿನಿಯವರು ತುಂಬ ಬೇಜಾರಾಗಿದ್ದಾರೆ, ಈ ರೀತಿ ಉಪವಾಸ ಸತ್ಯಾಗ್ರಹ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಅಷ್ಟೇ ಒಂದು ಟಾಸ್ಕ್ ಕೂಡ ನಡೀತು. ಸೊ ಆ ಟಾಸ್ಕ್ನಲ್ಲಿ ನಮ್ಮ ಅಶ್ವಿನಿಯವರು ಮತ್ತು ಗಿಲ್ಲಿಯವರು ಉಸ್ತುವಾರಿ ಆಗಿದ್ದರು. ಸೊ ಅವರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ಬಂದು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿಯವರು ಮಾಡಿದ್ದು ತಪ್ಪೆ. ಯಾಕಪ್ಪ ಅಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ಹೋಗಿ ಬೇರೆಯ ಸಿಟ್ಟನ್ನ ಗಿಲ್ಲಿ ಮೇಲೆ ತೋರಿಸೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಟಾಸ್ಕ್ ಅಂತ ಬಂದಾಗ ಎರಡು ಸ್ಪರ್ಧಿಗಳ ಮಧ್ಯೆ ಯಾವ್ಯಾವ ರೀತಿಯ ಒಂದು ಡಿಸ್ಕಸ್ ನಡೆಯುತ್ತೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಇದು ಬಿಟ್ಕೊಂಡು ಇವ್ರು ಏನು ಮಾಡ್ತಾರೆ, ಸೊ ತಮ್ಮ ಟೀಮ್ಗೆ ಸಪೋರ್ಟ್ ಮಾಡೋ ಕಾರಣಕ್ಕೋಸ್ಕರ ಗಿಲ್ಲಿ ಮೇಲೆ ಜಗಳ ಆಡ್ತಾ ಇದ್ದಾರೆ. ಸೊ ತಪ್ಪು ನಿಂದೆ ಅನ್ನೋ ರೀತಿಯಲ್ಲಿ ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ಏಕವಚನದ ಪದಗಳನ್ನು ಸಹ ಯೂಸ್ ಮಾಡ್ತಾರೆ. ಸೊ ಅಂಥ ಸಮಯದಲ್ಲಿ ಅಶ್ವಿನಿ ಅವರಿಗೆ ನಮ್ಮ ಗಿಲ್ಲಿಯವರು ಸಹ ಮಾತಾಡ್ತಾರೆ. ಸೊ ಆ ಒಂದು ವಿಚಾರಕ್ಕೂ ಕೂಡ ತುಂಬ ಬೇಜಾರಾಗಿದ್ದರು. ಅಷ್ಟೇ ಅಲ್ಲದೆ ವಾಶ್ರೂಮಲ್ಲಿ ಸಹ ಕಣ್ಣೀರು ಹಾಕಿದ್ರು ಎಲ್ಲ ಸ್ಪರ್ಧಿಗಳ ಮುಂದೆ. ಸೊ ಇದೀಗ ಮೊನ್ನೆ ಅಂದರೆ ನಿನ್ನೆ ನಮ್ಮ ರಘು ಕ್ಯಾಪ್ಟನ್ ಆಗಿರುವಂಥ ರಘು ಅವರು ಆಲ್ರೆಡಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹೇಳುವಂಥ ಕೆಲಸಗಳನ್ನ ಅಲ್ಲಿರುವಂಥ ಸ್ಪರ್ಧಿಗಳು ಮಾಡಲೇಬೇಕು. ಸೊ ಆ ಒಂದು ನಿರ್ಧಾರದಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಒಂದೊಂದು ಕೆಲಸನ ವಹಿಸಿರ್ತಾರೆ. ಸೊ ಅವರು ಕೂಡ ಮುಗಿಸಿರ್ತಾರೆ. ಇಲ್ಲಿ ಅಶ್ವಿನಿಯವರಿಗೂ ಸಹ ಹೇಳಿರ್ತಾರೆ ಒಂದು ಕೆಲಸನ. ಸೊ ಇವರು ನಮಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಸೊ ಗಾರ್ಡನ್ ಏರಿಯಾದಲ್ಲಿ ಹೋಗಿ ಕೂತ್ಕೊಬಿಡ್ತಾರೆ. ಬಟ್ ಯಾವುದೇ ಕೆಲಸನ ಮಾಡಲ್ಲ. ಸೊ ಅಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ರಘು ಅವ್ರು ಏನು ಹೇಳ್ತಾರೆ, ಸೊ ದಯವಿಟ್ಟು ನಿಮ್ಮ ಕೆಲಸನ ಮುಗಿಸ್ಕೊಬಂದು ನೀವು ಕೂತ್ಕೋಬೇಡಿ, ಎಲ್ಲರೂ ಕೆಲಸ ಮಾಡಿದ್ದಾರೆ ನೀವು ಮಾಡಿಲ್ಲ ಅಂದರೆ ನನಗೆ ಕ್ವಶನ್ ಮಾಡಿ ಕೇಳ್ತಾರೆ, ದಯವಿಟ್ಟು ನಿಮ್ಮ ಕೆಲಸ ಏನಿದೆ ಅದನ್ನ ಮುಗಿಸಿ ಅಂತಲೂ ಕೂಡ ಹೇಳಿರ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ನನಗೆ ಬ್ಯಾಕ್ ಪೇನ್ ಇದೆ 10 ನಿಮಿಷ ಬೇಕು ನಂಗೆ ಬರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅದನ್ನ ಸ್ವಲ್ಪ ಪ್ರೀತಿಯಿಂದ ಹೇಳಿದರೆ ಮುಗಿದೋಗ್ತಿತ್ತು, ಸ್ವಲ್ಪ ಆ್ಯಟಿಟ್ಯೂಡಿಂದ ಮಾತಾಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ರಘು ಅವರು ಕೂಡ ತುಂಬ ರಾಂಗ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನಂತಾರೆ ಅಂದರೆ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗ್ಬಿಡುತ್ತಾ, ಗೊತ್ತಾಗಲ್ವಾ ನಿಮಗೆ ಕೆಲಸ ಮಾಡೋಕ್ಕೆ, ಕೆಲಸ ಮಾಡಿಲ್ಲ ಅಂದಮೇಲೆ ಯಾಕೆ ಮತ್ತೆ ದೊಡ್ಡದಾಗಿ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಬ್ವಿಯಸ್ಲಿ ಒಂದು ಕೆಲಸ ಹೇಳಿದ ಮೇಲೆ ಓಕೆ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು. ನಂಗೆ ಮಾಡೋಕ್ಕಾಗಲ್ಲೋ ಏನೋ ಇವಾಗ ಏನೋ ಮಾಡ್ತೀಯ ಅಂದರೆ ಸೊ ಅವರಿಗೆ ಕೂಡ ಸಿಟ್ಟು ಬರುತ್ತೆ. ಸೊ ಏನೋ ಹೋಗಲೋ ಬರಲೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲೂ ಕೂಡ ಅಶ್ವಿನಿಯವರು ತುಂಬ ಬೇಜಾರಾಗಿ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರವನ್ನು ತಟ್ಟೋಕ್ಕೆ ಶುರು ಮಾಡ್ತಾರೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ದಯವಿಟ್ಟು ತೆಗೀರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅಲ್ಲಿ ಅಶ್ವಿನಿ ಅವರು ಮಾಡಿದ್ದು ತಪ್ಪೇ ಇದೆ. ಯಾಕಪ್ಪ ಅಂದರೆ ಒಬ್ಬ ಗಂಡಸಿಗೆ ಕೈ ಮಾಡಿ ತೋರಿಸಿ ಮಾತಾಡೋದು ತಪ್ಪು. ಮುಚ್ಕೊಂಡು ಹೋಗಲು ಏನೋ ಬಾರಲು ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರಕ್ಕೂ ಕೂಡ ರಘು ಅವರು ತುಂಬ ಸಿಟ್ಟಾಗ್ತಾರೆ. ಸೊ ಈ ಒಂದು ವಿಚಾರಕ್ಕೂ ಅಶ್ವಿನಿಯವರು ತುಂಬ ಬೇಜಾರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಸೊ ನಿನ್ನೆ ನಡೆದಂತಹ ಒಂದು ಟಾಸ್ಕ್ನಲ್ಲೂ ಸಹ ಧ್ರುವಂತವರು ನಾನು ಗೇಮ್ನ ಆಡ್ತೀನಿ ಅಂದರೆ ಸೊ ಇವರು ಧನುಷ್ನ ಆಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಧ್ರುವಂತವರು ಬೇಡ ಧನುಷ್ ಅವರು ಆಡಲಿ ಅಂತ. ಸೊ ಇವರು ತುಂಬ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಧನುಷ್ ಮತ್ತು ಅಶ್ವಿನಿ ಜಾನ್ವಿ ಮೂವರು ಒಟ್ಟಿಗೆ ಇರ್ತಾರೆ, ಸ್ವಲ್ಪ ಒಂದು ಒಗ್ಗಟ್ಟಿನಲ್ಲಿ ಇರ್ತಾರೆ. ಸೊ ಇದರ ಮಧ್ಯೆ ಈಗ ಮತ್ತೆ ಒಂದು ಸಣ್ಣ ಇದನ್ನು ಕಷ್ಟನೂ ಶುರುವಾಗುತ್ತೆ. ಏನಪ್ಪ ಅಂದರೆ ಇಲ್ಲಿ ನಮ್ಮ ಧ್ರುವಂತವರು ಗೇಮ್ ಆಡ್ತೀನಿ ಅಂತ ಕೂತ್ಕೊಂಡಿರ್ತಾರೆ, ಇಲ್ಲಿ ಧನುಷ್ನ ನಾನು ಆಡಿಸ್ತೀನಿ ಅಂತ ಅಶ್ವಿನಿಯವರು ಕೂತ್ಕೊತಾರೆ. ಸೊ ಈ ಒಂದು ವಿಚಾರಕ್ಕೂ ಅವರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ನಡೆದ್ವು. ಸೊ ಅದಾದ ಬಳಿಕ ಮತ್ತೆ ಧನುಷ್ ಅವರಿಗೆ ಧ್ರುವಂತ್ ಅವರಿಗೆ ಚಾನ್ಸ್ ಕೊಟ್ಟರು. ಸೊ ಆ ಒಂದು ಗೇಮ್ನಲ್ಲಿ ನಮ್ಮ ಅಶ್ವಿನಿಯವರ ಟೀಮೇ ವಿನ್ ಆಯಿತು. ಸೊ ಇದೀಗ ಮತ್ತೆ ಅವರ ಮಧ್ಯೆ ಸ್ವಲ್ಪ ಜಗಳ ಕೂಡ ನಡೆದಿರುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಅದು ಪ್ರೋಮೋದಲ್ಲಿ ತೋರಿಸಿಲ್ಲ, ಅದು ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಈಗ ಧ್ರುವಂತ್ ಅವ್ರು ಏನು ಹೇಳ್ತಾರೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ಊಟ ಮಾಡಲ್ವಂತೆ. ಸೊ ಇನ್ನು ಕಂಪ್ಲೀಟಾಗಿ ಬಿಗ್ ಬಾಸ್ ಮನೇಲಿ ಊಟನೇ ಬಿಟ್ಬಿಡ್ತಾರಾ, ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾರ ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾನ್ವಿ ಅವರು ಫೋರ್ಸ್ ಮಾಡ್ತಾರೆ, ದಯವಿಟ್ಟು ಏನೇ ಕಷ್ಟ ಇದ್ರೂ ಊಟದ ಮೇಲೆ ತೋರಿಸ್ಬೇಡಿ, ಬಂದು ಊಟ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಲ್ಲಿ ಅಶ್ವಿನಿಯವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಶ್ವಿನಿಯ ಬಗ್ಗೆ. ಅಶ್ವಿನಿಯವರು ಈ ರೀತಿ ಯಾಕೆ ಡಿಸ್ಕಸ್ ಅಂದರೆ ಯಾವ ರೀತಿ ಒಂದು ಡಿಸಿಷನ್ ತಗೊಂಡ್ರು, ಯಾಕೆ ಈ ರೀತಿ ಸಿಟ್ ಮಾಡ್ಕೊತಾರೆ ಎಲ್ಲ ವಿಷಯಕ್ಕೂ. ಅವ್ರದ್ದೇ ಒಂಥರ ರೂಲ್ಸು, ನಮ್ಮದೇ ಒಂಥರ ರೂಲ್ಸು, ಬಿಗ್ ಬಾಸ್ ಕೊಟ್ಟಿರೋ ರೂಲ್ಸ್ನ ಫಾಲೋ ಮಾಡಿದ್ರೆ ಮುಗಿದೋಯ್ತು. ಅವ್ರದ್ದೇ ತೇರಿಯಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನೇ ಮೇಲೂ ನೀನೇ ಮೇಲೂ ಅನ್ನೋ ರೀತಿಲಿ ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವರು ತುಂಬ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರನ ತುಂಬ ಜನ ಕೂಡ ಮಾತಾಡ್ತಾ ಇದ್ದಾರೆ. ರಕ್ಷಿತಾ ಕೂಡ ಮನೆಯ ಕ್ಯಾಪ್ಟನ್ ಆದ ರಘು ಅವ್ರ ಜೊತೆನೂ ಕೂಡ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಮನೆಯ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಮನೆಯಲ್ಲಿ ಬಿಗ್ ಬಾಸ್ ಮನೆ ಟಾಸ್ಕ್ಗಳು ನಡೀತಾ ಇದೆ ಈ ವಾರ. ಸೊ ಇಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮಾತು ಹೋಗುಗಳು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಅವರಿಗೆ ದೊಡ್ಡ ಅವಮಾನನೇ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ರಕ್ಷಿತ್ ಅವರು ಆ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಇಂಥ ಒಂದು ದೊಡ್ಡ ಈ ಒಂದು ಏಜ್ಗೆ ನನಗೆ ಈ ರೀತಿ ಅವಮಾನ ಆಗಿದ್ದು ನನಗೆ ತುಂಬ ಬೇಜಾರಾಗ್ತಾ ಇದೆ, ಮನಸ್ಸಿಗೂ ಕೂಡ ನೋವಾಗ್ತಾ ಇದೆ ಅನ್ನೋ ರೀತಿಲಿ ನಮ್ಮ ಅಭಿಷೇಕ್ ಮತ್ತು ಧನುಷ್ ಅವರು ಇದರಿಗೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತಿನ ನಮಗೆ ಗೊತ್ತಾಗ್ತಾ ಇದೆ. ಸೊ ಯಾವುದೋ ಒಂದು ವಿಚಾರಕ್ಕೆ ಅಶ್ವಿನಿಯವರ ಮೇಲೆ ತುಂಬ ಬೇಜಾರಾಗುವಂಥ ಮಾತುಗಳು ಬಂದಿರ್ಬೋದು ಅಂತ ನಾನು ಅನ್ಕೊತೀನಿ. ಸೊ ಅದು ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ 10 ನಿಮಿಷದಲ್ಲಿ
ನಿಮಿಷದಲ್ಲಿ ಸೊಂಟ ನೋವು ಹೋಗ್ಬಿಡುತ್ತಾ ಅಂತ ಜಾನ್ವಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಂದರೆ ಕ್ಯಾಪ್ಟನ್ ಹೇಳಿರುವಂಥ ರಘು ಅವರು ಹೇಳಿರುವಂಥ ಕೆಲಸನ ಮಾಡದೇ ಇರೋ ಕಾರಣಕ್ಕೆ ಸೊ ಇಲ್ಲಿ ಅಶ್ವಿನಿ ಅವರಿಗೆ ಜೋರಾಗಿ ಮಾತನಾಡಿದರೆ ಅವಮಾನ ಕೂಡ ಆಗಿರುವಂಥದ್ದು. ಸೊ ಆ ಒಂದು ವಿಚಾರದ ಬಗ್ಗೆ ಅಶ್ವಿನಿ ಅವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಮನೆ ಕ್ಯಾಪ್ಟನ್ ಆದಂಥ ರಘು ಅವರು ಏನು ಹೇಳ್ತಾ ಇದ್ದಾರೆ, ಸೊ ಅವರಿಗೆ ಹೆಸರಿನಲ್ಲೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕಂತೆ. ಅವ್ರು ಕೂಡ ಹೇಗೆ ಬೇಕಾದ್ರೂ ಕರಿಬೋದು. ಸೊ ನಾವು ಅವರಿಗೆ ಹೆಸರಿನಲ್ಲೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಇದರಲ್ಲಿ ಜಾನ್ವಿ ಅವರು ತುಂಬ ಫೋರ್ಸ್ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಮ್ಯಾಟ್ರನ್ನ ಅಲ್ಲೇ ಬಿಟ್ಬಿಡಿ, ಬಂದು ಊಟ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಅಶ್ವಿನಿ ಅವರು ತುಂಬ ಕೋಪಕ್ಕೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ತುಂಬ ವೀಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಬಿಗ್ ಬಾಸ್ ಮನೇಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಇದರ ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ. ಸೊ ನಿನ್ನೆ ಕೂಡ ತುಂಬ ಜೋರಾಗಿ ಜಗಳ ನಡೀತು ರಘು ಮತ್ತು ಅಶ್ವಿನಿ ಅವರ ಮಧ್ಯೆ. ಸೊ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗ್ಬಿಡುತ್ತೆ ಅನ್ನೋ ಒಂದು ಪದನ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಜಾನ್ವಿರು. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ನಿನ್ನೆ ಕ್ಯಾಪ್ಟನ್ ಹತ್ರ ಕೂಡ ಈ ಒಂದು ವಿಚಾರದ ಬಗ್ಗೆ ಜಗಳ ಕೂಡ ನಡೆದಿತ್ತು. ಸೊ ಆ ಕಾರಣದ ಮೇಲೆ ಈಗ ಅಶ್ವಿನಿ ಅವರಿಗೆ ತುಂಬ ಬೇಜಾರಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಕೆಲವು ಸ್ಪರ್ಧಿಗಳು ಸಹ ಅವರಿಗೆ ಊಟ ಮಾಡಿ ಬನ್ನಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಸೊ ನನ್ನ ಸ್ವಾಭಿಮಾನ ಬಿಟ್ಬಿಟ್ಟು ನನ್ನ ಇಲ್ಲಿ ಅಲ್ಲಿ ತಿನ್ನೋಕ್ಕೆ ಮನಸ್ಸು ಬರುತ್ತಾ, ಹೋಗಿ ಅವ್ರು ತಿನ್ನಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದೊಂದು ನಿನ್ನೆ ನಡೆದಿರುವಂತಹ ಒಂದು ಅಂದರೆ ಕ್ಲೀನಿಂಗ್ ವಿಷಯದಲ್ಲಿ ಆಗಿರುವಂಥ ಜಗಳದ ಮಧ್ಯೆ ನಡೆದಿರುವಂತಹ ಒಂದು ಸಮಸ್ಯೆಯ ಬಗ್ಗೆ ಇಲ್ಲಿ ಅಶ್ವಿನಿ ಅವರು ತುಂಬ ಬೇಜಾರಾಗಿದ್ದಾರೆ. ಮನೆ ಕ್ಯಾಪ್ಟನ್ ಆಗಿರುವಂಥ ರಘು ಅವರು ತುಂಬ ಡಿಸ್ಕಸ್ ಸಹ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನನ್ನ ಪ್ರಕಾರ ನಿನ್ನೆ ಆಗಿರುವಂಥದ್ದು ಏನು ಪ್ರೋಮೋದಲ್ಲಿ ಬರೀ ಶಾರ್ಟ್ಕಟ್ ಆಗಿ ತೋರಿಸಿದ್ದಾರೆ. ಕ್ಲಿಯರಾಗಿ ಇವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ನಮ್ಮ ರಘು ಅವರು ಮಾತಾಡಿದ್ದು ನಾರ್ಮಲ್ ಆಗಿ ಮಾತಾಡಿದ್ದಾರೆ. ಬಟ್ ಆದರೆ ಕೊನೆಯಲ್ಲಿ ಒಂದೆರಡು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ಅದು ಕೆಟ್ಟ ವರ್ಡ್ಸ್ಗಳಲ್ಲ, ಸೊ ಸರಿಯಾದ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ಹೋಗಿ ಕೆಲಸ ಮಾಡಿ, ಏನು ನಿಮ್ಮ ಪದೇ ನಿಮಗೆ ಹೇಳಬೇಕಾ, ಅದಕ್ಕೊಂದು ಕಾಮನ್ ಸೆನ್ಸ್ ಇಲ್ವಾ, ಎಷ್ಟು ಸರಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ನಮ್ಮ ಅಶ್ವಿನಿ ಅವರು ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ತುಂಬ ಹೈಲೈಟ್ ಆಗಿ ತೋರಿಸಿದ್ದಾರೆ, ಅವರೇ ಜಾಸ್ತಿ ಮಾತಾಡಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಇಲ್ಲದೆ ಇಲ್ಲಿ ಕೈ ತೋರಿಸಿ ಮಾತಾಡಬೇಡ ಅನ್ನೋ ಒಂದು ರಘುನ ವರ್ಡ್ನು ಸಹ ಯೂಸ್ ಮಾಡಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಯಾರ ತಪ್ಪು ಯಾರ ಸರಿ ಅಂತ ನಮಗೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಸೊ ಪ್ರೋಮೋ ನೋಡಿದ ಮೇಲೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಸಿಗ್ತವೆ. ಸೊ ಇದೇ ಆಗಿದೆ ಅಂತ ನಮಗೆ ಹೇಳೋದು ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಪ್ರೋಮೋ ಅಪ್ಡೇಟ್ಗಳಲ್ಲಿ ಸಿಗೋದಿಲ್ಲ. ಸೊ ನಾವು ಕ್ಲಿಯರಾಗಿ ಎಪಿಸೋಡ್ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನಿನ್ನೆ ನಡೆದಿರುವಂಥ ಜಗಳದ ಒಂದು ಎಪಿಸೋಡ್ ಇವತ್ತು ಟೆಲಿಕಾಸ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ 2ನೇ ಪ್ರೋಮೋ ಕೂಡ ಬಂದಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮಾಡಿದ್ದು ತಪ್ಪ, ಸೊ ನಮ್ಮ ಮನೆ ಕ್ಯಾಪ್ಟನ್ ಅವರು ಮಾಡಿದ್ದು ತಪ್ಪ, ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರದ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ 10 ಜನ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿ ನಾಮಿನೇಟ್ ಕೂಡ ಆಗಿದ್ದಾರೆ. ಸೊ ಆಲ್ರೆಡಿ ಅವರ ಮಧ್ಯೆ ಟಾಸ್ಕ್ಗಳು ಕೂಡ ನಡೀತಾ ಇರುವಂಥದ್ದು ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಈಗಾಗಲೇ ವೋಟಿಂಗ್ ಪೋಲ್ಗಳು ಕೂಡ ಆನ್ ಆಗಿದೆ. ಬುಧವಾರ ರಾತ್ರಿ 10 ಗಂಟೆಗೆ ವೋಟಿಂಗ್ ಪೋಲ್ಗಳು ಆನ್ ಆಗಿರುವಂಥದ್ದು. ಸೊ ಅದರ ಬಗ್ಗೆ ಎಲ್ಲ ಮಾಹಿತಿನ ಆಲ್ರೆಡಿ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.